ಎಸ್ ವೀಕ್ಷಕರೇ, ಇವತ್ತು ಹನುಮನ ಜಯಂತಿ ಅಂಗವಾಗಿ ಹನುಮನ ಉತ್ಸವವನ್ನು ಎಲ್ಲ ಕಡೆಗಳಲ್ಲಿ ಮಾಡಲಾಯಿತು. ಸೊ ಆ ಒಂದಷ್ಟು ತುಣುಕುಗಳನ್ನು ನಿಮಗೋಸ್ಕರ V1 ವಾಹಿನಿ ಬೆಳಗ್ಗೆನೇ ಎಲ್ಲ ಕಡೆಗಳಲ್ಲಿ ಓಡಾಡಿ ಅದನ್ನು ಒಂದಷ್ಟು ವಿಡಿಯೋಸ್ಗಳನ್ನ ಹೆಕ್ಕಿ ತೆಗೆದುಕೊಂಡು ಬಂದಿದ್ವಿ. ಆ ವಿಡಿಯೋಸ್ಗಳ ತುಣುಕುಗಳನ್ನು ನಿಮಗೋಸ್ಕರ ಒಂದು ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನೋಡ್ತಾ ಇದ್ದೀರಿ ವೀಕ್ಷಕರೇ, ಆಂಜನೇಯ ಬಡಾವಣೆಯ ಒಂದು ಆಂಜನೇಯ ದೇವಸ್ಥಾನದಲ್ಲಿ ಬೆಳ್ಳಿಯ ಆಂಜನೇಯನನ್ನ ತೊಟ್ಟಲಲ್ಲಿ ಕೂರಿಸ್ಬಿಟ್ಟು ತೊಟ್ಟಲೋತ್ಸವವನ್ನು ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಜನ ಭಕ್ತಾದಿಗಳು ಬಂದಿರತಕ್ಕಂಥ ಭಕ್ತಾದಿಗಳು ಹನುಮನಿಗೆ ವಿಧಿವತ್ತಾಗಿ ಪೂಜೆಯನ್ನು ಮಾಡೋದ್ರ ಮೂಲಕ ಹನುಮಂತನ ಒಂದು ನಾಮಕರಣವನ್ನು ಮಾಡೋದಕ್ಕೆ ಅಲ್ಲಿ ಎಲ್ಲ ರೀತಿಯಿಂದ ಪೂಜಾ ನಿರತರಾಗಿದ್ದಾರೆ. ಅದರ ಜೊತೆಗೆ ಹನುಮಂತನ ಒಂದು ಸುಂದರವಾಗಿರ್ತಕ್ಕಂಥ ಬೆಳ್ಳಿ ವಿಗ್ರಹವನ್ನು ನೋಡ್ತಾ ಇದ್ದೀರಿ. ಹನುಮಂತ ಖುದ್ದು ಎದ್ದು ಬಂದು ತನ್ನ ಒಂದು ಪೂಜೆಯನ್ನು ನೋಡಿ ಸಂತಸ ಪಡ್ತಾ ಇದ್ದೇನೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಕೆಲವೊಂದು ಕಡೆ ಎಲೆಯಿಂದ ಸಂಪೂರ್ಣವಾಗಿ ಹನುಮಂತನನ್ನು ತೋರಣ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ಉದ್ದಿನ ವಡೆ ಸಮೇತ ಸಾಕಷ್ಟು ಪೂಜಾ ವಿಧಾನಗಳನ್ನು ನಾವು ನೋಡ್ಬೋದು. ಕೆಲವೊಂದು ಕಡೆ ಬೆಳ್ಳಿ ಹನುಮಂತನನ್ನು ತೊಟ್ಲಲ್ಲಿ ಕೂರಿಸ್ಕೊಂಡು ಪುಟಾಣಿ ಮಗು ಥರ ಹನುಮಂತನನ್ನು ತೊಟ್ಲಲ್ಲಿ ತೂಗಿ ಸಂಭ್ರಮಿಸ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು. ಸೊ ಪ್ರತಿಯೊಬ್ಬ ಮನುಷ್ಯರಿಗೆ ಇದು ತಮ್ಮ ಬಾಲ್ಯದಲ್ಲಿ ಅನುಭವದಲ್ಲಿರುತ್ತೆ. ಆದರೆ ಖುದ್ದು ಭಗವಂತನಿಗೇನೆ ತೊಟ್ಲಲ್ಲಿ ಮಲಗಿಸ್ಬಿಟ್ಟು ಇಂಥ ಒಂದು ಸಂಪ್ರದಾಯ ಇರತಕ್ಕಂಥದ್ದು ಬಹುಶಃ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಜಕ್ಕೂ ಇವತ್ತು ಯಾರೆಲ್ಲ ಅವಕಾಶ ಸಿಕ್ಕಿದೆ ಅವರು ಹನುಮಂತನನ್ನು ತೊಟ್ಲಲ್ಲಿ ಇಟ್ಬಿಟ್ಟು ಮುದ್ದಾದ ಹನುಮಂತನನ್ನು ಹನುಮಂತ 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 ಹೇಳಿ 3 ಸರಿ ಹೆಸರನ್ನು ಕೂಗಿ ಆ ಒಂದು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಸಾಕಷ್ಟು ವಿಡಿಯೋಸ್ಗಳನ್ನ ಇನ್ನು ತೋರಿಸೋದಿದೆ. ಅಭಿಷೇಕ ತಿಂಡಿ ಇರೋರೆಲ್ಲ ಆ ಕಡೆ ಹೋಗು. ಬನ್ನಿ బరం బరం సరే ఇక్కడ ఉంటాయి మీ అన్ని ఈడ ఉంటాయి బరం 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 అక్కడ బరం అక్కడ But